ತಮ್ಮ ಯಾರಾದ್ರೂ GT ಅದು ಡೀಸೆಲ್ TDI ಇಂಜಿನ್ ಹುಡುಕ್ತಾ ಇದ್ರೆ ಅಂತಂದ್ರೆ ನೋಡ್ರಿ, ಇದು GT ವೆಹಿಕಲ್ ತಗೊಂಡ್ಬಂದಿದ್ದೇನೆ 2014 ಅಂಡ್ 15 ಮಾಡಲ್, ಸೆಕೆಂಡ್ ಓನರ್, ನಾನ್ ಆಕ್ಸಿಡೆಂಟಲ್, ಪೂರ ಶೋರೂಮ್ ರೆಕಾರ್ಡ್ ವೆಹಿಕಲ್. ಸೊ ಇದು ಬಂದ್ಬಿಟ್ಟು 4,49,000 ಬಗೆಹರಿಸ್ಕೊಡ್ತೇನೆ. ಬನ್ನಿ ಒಬ್ಳಿಗೆ. ಸೊ ಗಾಡಿ ಕಂಡೀಷನ್ ನೋಡಿದ್ರೆ ಬನ್ನಿ ತೋರ್ಸೋಣ ಅಂತ. ಸೊ ನೋಡಬಹುದು ನೀವು ಹೋಲ್ಸೇಲ್ ಲೋಗೋನು ಕೂಡ ನೋಡಬಹುದು, ಪ್ಯೂರ್ ಕರ್ನಾಟಕ ರಿಜಿಸ್ಟ್ರೇಷನ್ ಇದೆ. ಸೊ ಅದರಲ್ಲಿ ಹೆಡ್ಲೈಟ್ ಕಂಡೀಷನ್ ಕೂಡ ನೋಡಬಹುದು ನೀವು, ಅದು ಟೈರ್ ಕಂಡೀಷನ್ ನೋಡಬಹುದು ನೀವು, 90-95% ಟೈರ್ ಕಂಡೀಷನ್ ಇದಾವೆ. ಅದರಲ್ಲಿ ಒಳಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ ನೋಡಿ ನಿಮಗೆ. ಸೊ ನೋಡಬಹುದು ನೀವು ಒಳಗೆ ಇಂಟೀರಿಯರ್ ಕೂಡ ಎಷ್ಟು ಚೆನ್ನಾಗಿದೆ, ಎಷ್ಟು ನೀಟಾಗಿ ಕಾಣ್ತಾ ಇದೆ ಅಂತ ಹೇಳಿ ನೋಡಬಹುದು. ಸ್ಟೇರಿಂಗ್ ಕಂಟ್ರೋಲ್ ನೋಡಬಹುದು, ಮ್ಯಾನುವಲ್ ಟ್ರಾನ್ಸ್ಫಾರ್ಮೇಶನ್ ಬರುತ್ತೆ. ಅದರಲ್ಲಿ ಡೀಸೆಲ್ ಗಾಡಿ ಕಡಿಮೆ ಬಜೆಟ್ ಅಲ್ಲಿ ಹುಡುಕ್ತಾ ಇದ್ರೆ ಅಂತಂದ್ರೆ ನೋಡಬಹುದು ನೀವು. ಅದರಲ್ಲಿ ಬ್ಯಾಕ್ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ ನೋಡಿ ನಿಮಗೆ. ಸೊ ನೋಡಬಹುದು ಬ್ಯಾಕ್ ಇಂಟೀರಿಯರ್ ಕೂಡ ಎಷ್ಟು ಚೆನ್ನಾಗಿದೆ, ಎಷ್ಟು ನೀಟಾಗಿ ಕಾಣ್ತಾ ಇದೆ. ಅದರಲ್ಲಿ ನೋಡ್ರಿ GT TDI ವೇರಿಯಂಟ್, ಅದ್ರ ಟೇಲ್ ಲ್ಯಾಂಪ್ ಕೂಡ ಸ್ಕ್ರಾಚ್ ಲೆಸ್ ಇದೆ. ಅದರಲ್ಲಿ TDI ವೇರಿಯಂಟ್ ಕೂಡ ನೋಡಬಹುದು ನೀವು. ವೋಲ್ಕ್ಸ್ವ್ಯಾಗನ್ ಲೋಗೋನು ಕೂಡ ನೋಡಬಹುದು, K51 ಮಾಡಲು, ಅದು GT ತಂದಿದೆ ನೋಡ್ರಿ. ಸೊ ಅದು ಟೇಲ್ ಲ್ಯಾಂಪ್ ಕೂಡ ನೋಡಬಹುದು ನೀವು, ಸ್ಕ್ರಾಚ್ ಲೆಸ್ ಇದೆ. ಅದರಲ್ಲಿ ಇದು ಟೈರ್ ಕಂಡೀಷನ್ ನೋಡಬಹುದು ನೀವು, ಫಸ್ಟ್ ಟೈರ್ ಆಗಿದೆ. ಸೊ ಅದರಲ್ಲಿ ಫ್ರಂಟ್ ಇಂಟೀರಿಯರ್ ಕೂಡ ಮತ್ತೊಮ್ಮೆ ತೋರಿಸ್ಕೊಡ್ತೇನೆ ನೋಡಬಹುದು ನೀವು. ಸೊ ನೋಡಿ ಫ್ರಂಟ್ ಇಂಟೀರಿಯರ್ ಕೂಡ ಎಷ್ಟು ಚೆನ್ನಾಗಿದೆ, ಎಷ್ಟು ನೀಟಾಗಿ ಮಿಂಟ್ ಕಂಡೀಷನ್ ಇದೆ, ನಾನ್ ಆಕ್ಸಿಡೆಂಟಲ್ ಇದೆ, ಪೂರ ಶೋರೂಮ್ ರೆಕಾರ್ಡ್ ಇದೆ. ಸೊ ಬನ್ನಿ ನೀವು ಬೆಳಿಗ್ಗೆ ಬಗೆಹರಿಸ್ಕೊಡೋಣ ಅಂತ.